ಸ್ನೇಹಿತರೆ ನಮಸ್ಕಾರ. ವಿಚಾರ ಏನಪ್ಪ ಅಂದರೆ, ಈ ಕಾಂಗ್ರೆಸ್ನವರು ನಮ್ಮ ಈಗೇನು ಹೊಸದಾಗಿ ರಾಜ್ಯಾಧ್ಯಕ್ಷರಾಗಿದ್ದಾರಲ್ಲ BK ಹರಿಪ್ರಸಾದ್ ಅವರು ಮತ್ತು ಅವರು ಸುರ್ಜಿವಾಲ ಅವರು ದೇವೇಗೌಡರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಂಡ್ಬಿಟ್ಟವ್ರೆ. ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡ್ಬಿಟ್ಟವ್ರೆ. ಅವ್ರ ಪಕ್ಷದ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟು ಒಂದು ಸಣ್ಣ JDS ಪಕ್ಷ ಇದು ಏನೋ ಪ್ರಾದೇಶಿಕ ಪಕ್ಷದ ಬಗ್ಗೆ ಫುಲ್ಲು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ. ದೇವೇಗೌಡರಿಗೆ ಅವಮಾನ ಆಗ್ಬಿಟ್ಟಿದೆ ಅಂದರೆ ದೇವೇಗೌಡರಿಗೆ ನಾನು ಫೋನ್ ಮಾಡಿ ಹೇಳಿದ್ರು ಅನ್ಸುತ್ತೆ ಇಬ್ರಿಗೂ, ಸುರ್ಜಿವಾಲ ಅವ್ರಿಗೆ ಮತ್ತು ಇವ್ರು ಯಾರು ಹರಿಪ್ರಸಾದ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಇವರಿಗೆ, ನೋಡ್ರಪ್ಪ ನನಗೆ ತುಂಬ ಅವಮಾನ ಆಗ್ಬಿಟ್ಟಿದೆ, BJP ಅವರನಿಗೆ ಟಿಕೆಟ್ ಕೊಟ್ಟಿಲ್ಲ, ರಾಜ್ಯಸಭಾ ಸ್ಥಾನ ಕೈ ತಪ್ಪಿಸ್ಬಿಟ್ರು ಅಂತಂದು ಹೇಳಿ ಇವ್ರಿಗೇನು ಪರ್ಸಲ್ಲಾಗಿ ಫೋನ್ ಮಾಡಿ ಹೇಳ್ಬಿಟ್ಟವ್ರು ಅನ್ಸುತ್ತೆ. ಇವರು ಏನು ಅವಮಾನ ಆಗ್ಬಿಟ್ಟಿದೆ, ದೇವೇಗೌಡರಿಗೆ ಅವಮಾನ ಮಾಡಿಬಿಟ್ಟಿದ್ದಾರೆ. ಅತಿ ಹೆಚ್ಚು ಅವಮಾನ ಮಾಡಿರೋದು ಕಾಂಗ್ರೆಸ್ನವ್ರು ನೀವೇ ದೇವೇಗೌಡರಿಗೆ. ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ ನೀವು, ಮತ್ತು SM ಕೃಷ್ಣ ಅವ್ರಿಗೂ ಬಿಟ್ಟಿಲ್ಲ ನೀವು. ಅಷ್ಟು ಅವಮಾನ ಮಾಡಿದ್ದೀರಾ. ಇನ್ನು ಇದು ದೇವೇಗೌಡರಿಗೆ ಅವಮಾನ ಆಗ್ಬಿಟ್ಟತಿ ಅಂತಂದು ಯಾರು ಹೇಳಿದ್ರು ನಿಮಗೆ? ಅವ್ರು ಹೇಳ್ಕೊಂಡವ್ರು ಎಲ್ಲರೂ, ನನಗೆ ಅವಮಾನ ಆಗ್ಬಿಟ್ಟಿದೆ, ಅಯ್ಯೋ ಬಂದು ಸಮಾಧಾನ ಮಾಡ್ರಪ್ಪ ನೀವು ಕಾಂಗ್ರೆಸ್ನವರು ಅಂತೇಳಿ ದೇವೇಗೌಡರು ಏನು ಹೇಳ್ಕೊಂಡವ್ರಾ? ಇಲ್ಲಪ್ಪ. ಏನಕ್ಕೆ ಅವಮಾನ ಆಗುತ್ತೆ? ಯಾಕೆ ಅವಮಾನ ಆಗುತ್ತೆ? ಅವ್ರಿಗೇನು ಹೋಗಿ ಅಲ್ಲಿ ಅಲ್ಲರಿ, ಅಷ್ಟು ವಯಸ್ಸಾದರೂ ಕೂಡ ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದಾರಲ್ಲ. ನಿಮಗಿದೆಯಾ ಯೋಚನೆ? ನೀರಿನ ಬಗ್ಗೆ ಇದೆಯಾ ಯೋಚನೆ? ನೀರು ರೈತರಿಗೆ ಯಾವ ಥರ ಕೊಡಬೇಕು ಅಂತ ಇದೆ ನಿಮಗೆ ಯೋಚನೆ ಇದೆಯೇನ್ರಿ? ನೀವು ಮಾಡಿರಿ, ಯಾರು ಬೇಡ ಅಂದರು? ನಿಮಗೆ ಅಧಿಕಾರ ಇಲ್ವಾ? ಅಷ್ಟು ವಯಸ್ಸಾದರೂ ಕೂಡ ಈ ಓಡಾಡೋಕ್ಕಾಗಲ್ಲ, ಕುಂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಎದ್ದೊಳಕ್ಕಾಗಲ್ಲ. ಅಷ್ಟಾದರೂ ಕೂಡ ಇವತ್ತು ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ, ನಮ್ಮ ಕರ್ನಾಟಕದ ನೀರಿನ ಸಮಸ್ಯೆ ಅದ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ನಿಮಗಿದೆಯಾ? ನೀವು ಮಾತಾಡ್ರಿ, ಯಾರು ಬೇಡ ಅಂದರು? ಇವತ್ತು ಟಿಕೆಟ್ಟು ಕೈ ತಪ್ಪಿಸ್ಬಿಟ್ರು, ನಮ್ಮ ದೇವೇಗೌಡರಿಗೆ ಅವಮಾನ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದೀರಲ್ಲ. ಅವ್ರಿಗೆ ಅಕಸ್ಮಾತ್ ಟಿಕೆಟ್ ಕೊಟ್ಟಿದ್ರು ಅನ್ಕೊಳ್ಳಿ, ನೀವು ಬಿಡ್ತಾ ಇರಲಿಲ್ಲ. ನೀವೇನು ಸಾಮಾನ್ಯದರಲ್ಲ ನೀವು. ಅಯ್ಯೋ, ಈ ವಯಸ್ಸಲ್ಲೂ ರಾಜ್ಯಸಭಾ ಸ್ಥಾನ ಬೇಕಾಗಿತ್ತಾ? ಇಂಥ ವಯಸ್ಸಲ್ಲೂ ರಾಜ್ಯಸಭಾ ಸ್ಥಾನ ಬೇಕಾಗಿತ್ತು ಅವ್ರಿಗೆ? ಎದ್ದಳಕ್ಕಾಗಲ್ಲ, ಕುಂತ್ರೆ ಎದ್ದಳಕ್ಕಾಗಲ್ಲ, ಕುಂದ್ರಕ್ಕಾಗಲ್ಲ, ಈ ರೀತಿ ಶುರು ಹಚ್ಕೊತಿದ್ರು ನೀವು. ನಿಮ್ಮ ಮಾತು ಯಾರು ಕೇಳ್ತಾರೆ? ನಿಮ್ಮ ಮಾತಿಗೆ ಯಾರು ಬೆಲೆ ಕೊಡಲ್ಲ, ನಿಮ್ಮ ಮಾತಿಗೆ ಕಿಮ್ಮತ್ತೇ ಇಲ್ಲ. ದೇವೇಗೌಡರು ಏನು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ, ಇಡೀ ಭಾರತ ದೇಶಕ್ಕೆ ಗೊತ್ತಿದೆ. ನಿಮ್ಮ ಕೈಲಾಗುತ್ತಾ ಕರ್ನಾಟಕದಲ್ಲಿ ಯಾರಾದರೂ ಇನ್ನೊಬ್ಬರು ಪ್ರಧಾನಮಂತ್ರಿ ಆಗೋಕ್ಕಾಗತ್ತಾ? ಹೇಳಿದರು, ಕಾಂಗ್ರೆಸ್ಸಿಂದನೇ ಪ್ರಧಾನಮಂತ್ರಿ ಆಗಿದ್ದು ಅಲ್ಲಂತ ಹೇಳಿದ್ಯಾರು? ಅವರೇ ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ರಾ? ಪ್ರಧಾನಿ ಸ್ಥಾನ ಕೊಡ್ರಪ್ಪ ನಮಗೆ ಕೊಡ್ರಿ ಅಂತ ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ರಾ? ಇಲ್ಲವಲ್ಲ. ಹೈಕಮಾಂಡ್ ಅವರು ದೇವೇಗೌಡರ ಮನೆ ಬಾಗ್ಲಿಗೆ ಬಂದದ್ದು, ಪ್ರಧಾನಮಂತ್ರಿ ಸ್ಥಾನ ಕೊಟ್ಟಿದ್ದು. ಅವರು ಮಾಡುವ ಒಳ್ಳೆ ಕೆಲಸಗಳನ್ನು ನೋಡಿ ತಡ್ಕೊಳಕ್ಕಾಗ್ದೇ ಹೈಕಮಾಂಡ್ ಮತ್ತೆ ತಿರ್ಗಾ ಅವಮಾನ ಮಾಡಿ ಕಿತ್ಕೊಂಡ್ಬಿಟ್ರು. ಪ್ರಧಾನಮಂತ್ರಿ ಸ್ಥಾನ ಬೇಡ ಅಂತ. ಏನು ದೇವೇಗೌಡರು ಏನಾರು ಆಗಲ್ಲ ಅಂತ ಹೇಳಿದ್ರಾ? ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಾ? ಬರೀ 11 ತಿಂಗಳು ರೀ, ಅದ್ಭುತವಾದ ಕೆಲಸ 11 ತಿಂಗಳಲ್ಲೇ. ಇನ್ನೂ ಅವ್ರ ಕೆಲಸಗಳು ಕಣ್ಮುಂದೆ ಇದ್ದಾವೆ, ಇನ್ನು ಯಾರ ಕೈಲಿ ಮಾಡೋಕ್ಕಾಗಿಲ್ಲ. ಅಂಥ ಕೆಲಸಗಳು ಯಾರ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ. ಗೊತ್ತಾಯ್ತಾ? ನೀರಾವರಿ ಬಗ್ಗೆ, ರೈತರ ಬಗ್ಗೆ, ಮತ್ತು ಮೀಸಲಾತಿಗಳ ಬಗ್ಗೆ ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರ ಕೆಲಸಗಳು ಇನ್ನೂ ಮಾತಾಡ್ತಾ ಇದ್ದಾವೆ. ಅವ್ರೇನಾರು ಅವತ್ತು 5 ವರ್ಷ ಇದ್ದು ಬಿಟ್ಟಿದ್ರೆ ನಮ್ಮ ಕರ್ನಾಟಕದಲ್ಲಿ ನೀರಾವರಿ ಸಮಸ್ಯೆಗಳು ಇದ್ದಾವಲ್ಲ, ನೀವಿನ್ನ ಅವತ್ತಿನಿಂದ ಅವನಂಗೆ ಗಂಟೆ ಅಲ್ಲಾಡ್ಸ್ಕೊಂಡು ಬರ್ತಾ ಇದ್ದೀರಲ್ಲ, ಅವ್ರ ಸಮಸ್ಯೆ ಬಗೆಹರಿಸಿರೋರು. ಅವರು ಅಧಿಕಾರ ಬಿಡಲಿಲ್ಲ, ಯಾಕಂದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನಮ್ಮ ಪಕ್ಷ ಬರೋದೇ ಇಲ್ಲ, ಇವ್ರನ್ನ ಬಿಟ್ಬಿಟ್ರೆ JDS ಬಂದುಬಿಡ್ತೈತೆ, ನೆಕ್ಸ್ಟು ಪ್ರಧಾನಿ ಇವರೇ ಆಗ್ಬಿಡ್ತಾರೆ ಅಂತೇಳಿ ಆವಾಗ ಅವ್ರನ್ನ ಕಾಂಗ್ರೆಸ್ಸಿಂದ ನೀವು ಕಿತ್ತಕೊಂಬಿಟ್ರಿ. ಅವ್ರನ್ನ ಬೇಡ ಅಂತಂತ ವಾಪಸ್ ತಗೊಂಬಿಟ್ರಿ ನೀವು. ವಾಜಪೇಯಿ ಅವರು ಬಂದರು ದೇವೇಗೌಡರ ಹತ್ರ, ನಾವು ಕೊಡ್ತೀವಿ, ನೀವು ಪ್ರಧಾನಮಂತ್ರಿ ಮುಂದುವರ್ಸಿ ಅಂತಂದೇಳಿ. ಹುದ್ದೆ ಆಸೆ ಪಟ್ರ, ಅಧಿಕಾರಕ್ಕೆ ಆಸೆ ಪಟ್ರ. ಅವಾಗ ಬೇಡ ಅಂತ ಹೇಳಿದರು. ನಿಮ್ಮ ಜೊತೆ ಸೇರಲ್ಲ ನಾನು, ಬೇಡ ಅಂತ ಹೇಳಿದ್ರು ಅವಾಗ. ಗೊತ್ತಾಯ್ತಾ? ಈಗ ಎಲ್ಲ ಮಣ್ತಿನ ಮಾಡೋ ಕೆಲಸಕ್ಕೆ ಏನು ಮಾಡೋಕ್ಕಾಗಲ್ಲ, BJP ಜೊತೆಗೆ ಹೋಗವ್ರೆ. ನೀವೇನು ಒಂದೇ ಇದೆಯಾ ಕಾಂಗ್ರೆಸ್ ದೇಶದಲ್ಲಿ? ಕಾಂಗ್ರೆಸ್ ಪಕ್ಷ ಒಂದೇ ಇದೆಯಾ? 108 ಪಕ್ಷಗಳು ಸೇರ್ಕೊಂಡು ನೀವು ಅಧಿಕಾರ ಮಾಡ್ತಾ ಇರೋದು. ಬರೀ ಒಂದೇ ಪಕ್ಷ ಅಲ್ಲ, ಒಂದು 2-3 ಸ್ಟೇಟಲ್ಲಿ ಇರ್ಬೋದು ಅಷ್ಟೇ. ಆದರೆ ಸೆಂಟ್ರಲಲ್ಲಿ ಒಂದೇ ಇದೆಯಾ? ಒಂದೇ ಕಾಂಗ್ರೆಸ್ ಇದೆಯಾ? ರಾಷ್ಟ್ರೀಯ ಪಕ್ಷ ಎಲ್ಲೆಲ್ಲಿದೆ ನಿಮ್ಮ ರಾಷ್ಟ್ರೀಯ ಪಕ್ಷ? ಯಾವ ಸ್ಟೇಟಲ್ಲಿದೆ? ಯಾರಿಗೆ ಅವಮಾನ ಆಗ್ತಾಯಿದೆ? ನಿಮ್ಗಳಿಗೆ ಅವಮಾನ ಆಗ್ತಾ ಇರೋದು. ದೇವೇಗೌಡರು ಯಾವುದೇ ಕಾರಣಕ್ಕೂ ಅವಮಾನ ಆಗಿಲ್ಲ. ಸುಮ್ಮನೆ ಯಾಕೆ ಅಪಪ್ರಚಾರ ಮಾಡ್ಕೊಂಬರ್ತಾ ಇದ್ದೀರಾ? ದೇವೇಗೌಡರು ಎಲ್ಲಿ ಹೇಳ್ಕೊಂಡಿಲ್ಲ ನನಗೆ ಅವಮಾನ ಆಗಿದೆ ಅಂತೇಳಿ. ಅಕಸ್ಮಾತ್ ಅವರು ಕೊಟ್ಟಿದ್ರು ಹೇಳ್ತಿದ್ರು ನೀವು, ಈ ವಯಸ್ಸಲ್ಲೂ ಬೇಕಾಗಿತ್ತ ಅಂತ. ಎಷ್ಟೋ ಜನ ನಮ್ಮ JDS ಕಾರ್ಯಕರ್ತರು ಹೇಳಿದ್ದಾರೆ, ಬೇಕಾಗಿಲ್ಲ ಇವಾಗ ರಾಜ್ಯಸಭಾ ಸ್ಥಾನ, ಆರಾಮ ಮನೆ ಕೂತ್ಕೊಂಡು ಸಲಹೆ ಕೊಡ್ರಿ ಅಂತಂದೇಳಿ. ಅದರಲ್ಲಿ ನಾನು ಒಬ್ಬ ಕೂಡ ಹೇಳಿದ್ದೀನಿ. ಗೊತ್ತಾಯ್ತಾ? ಏನು ಅವಮಾನ ಆಗಿಲ್ಲ ಅವ್ರಿಗೆ, ಯಾವುದೇ ಥರ ಅವಮಾನ ಆಗಿಲ್ಲ. ಅವಮಾನ ಮಾಡ್ತಾ ಇರೋದು ನೀವು, ಮಾಡಿರೋದು ನೀವು ಅಷ್ಟೇ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.